ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಒಬ್ಬ ನಿರ್ದೇಶಕರು ಅಂದರೆ ಒಬ್ಬ ತಾಯಿ ಥರ. ನನಗೆ ಗೊತ್ತಿರೋ ಪ್ರಕಾರ 9 ತಿಂಗಳು ಮಗುನ ಎಷ್ಟು ಜೋಪಾನವಾಗಿ ಎತ್ತು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾರೆ, ಅದೇ ಥರ ಒಬ್ಬ ನಿರ್ದೇಶಕರು ಒಂದು ಒಳ್ಳೆ ಸಿನಿಮಾ ಮಾಡಿ ಜನಕ್ಕೆ ಕೊಡುವಂಥದ್ದು. ಸೊ ಮೊದಲ ನಿಮ್ಮ ಒಂದು ಕಿರು ಪರಿಚಯ ನಮಗೋಸ್ಕರ. ಸರ್, ನನ್ನ ಹೆಸರು ಗೌತಮ್ ಅಂತ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ. ಎಜುಕೇಷನ್ ಬ್ಯಾಂಗ್ಳೂರಲ್ಲಿ ಮುಗಿಸಿ ಅದಾದಮೇಲೆ ಡಿಗ್ರಿ ಮತ್ತು ಮಾಸ್ಟರ್ಸ್ಗೆ ಅಂತ ಮೈಸೂರಲ್ಲಿ ಹೋಗಿದ್ದೆ. ಅದು ಮುಗಿಸ್ಕೊಂಡಾದ್ಮೇಲೆ ಹುಂಡೈಲಿ ಕೆಲಸ ಮಾಡ್ತಾಯಿದ್ದೆ. ಹುಂಡೈ ಆದಮೇಲೆ ಹೋಟ್ಲು ಓಪನ್ ಮಾಡಿದ್ದೆ. ಸೊ ಅಲ್ಲಿ ನನಗೆ ಸಿನಿಮಾದವರು ಪರಿಚಯ ಆಗಿ ನಾನು ಸಿನಿಮಾ ಕಡೆಗೆ ವಾಲಿದ್ದು. ಅಲ್ಲಿ ಒಂದೆರಡು ಸಿನಿಮಾದಲ್ಲಿ ಕೆಲಸ ಮಾಡಾದ್ಮೇಲೆ ನನಗೆ ಯಾಕೋ ಇದ್ರ ಬಗ್ಗೆ ಇನ್ನೂ ಓದಬೇಕು ಅಂತ ಆಸಕ್ತಿ ಬಂದಾದಮೇಲೆ, ಕಲಿಬೇಕು ಅಂತ ಆಸಕ್ತಿ ಬಂದಾದಮೇಲೆ ಅನ್ನಪೂರ್ಣ ಸ್ಟುಡಿಯೋಸಲ್ಲಿ BA ಆನರ್ಸ್ ಅಂತ 3 ವರ್ಷದ ಡಿಗ್ರಿ ಕೋರ್ಸ್ ಇದೆ, ಬ್ಯಾಚುಲರ್ಸ್ ಆಫ್ ಫೈನ್ ಆರ್ಟ್ಸ್. ಅದರಲ್ಲಿ ಡೈರೆಕ್ಷನ್ ಮತ್ತು ಪ್ರೊಡಕ್ಷನ್ ಸ್ಪೆಷಲೈಸೇಷನ್ ತೊಗೊಂಡು ನನ್ನ ಕೋರ್ಸ್ನ ಮುಗಿಸಾದ್ಮೇಲೆ ನಾನು ಈ ಸಿನಿಮಾ ರಂಗಕ್ಕೆ ಬಂದಿದ್ದು. ಸರ್, ನಾನು ನಿಮ್ಮದು ಬೋರ್ಡ್ ನೋಡಿದೆ, ನಾನು ಮಾರ್ಕ್ಟ್ ಎಂಟರ್ಪ್ರೈಸಸ್. ಏನು ಸರ್ ಅದು, ಹೇಗೆ ಶುರುವಾಯಿತು ಅಂತ? ಸರ್, ಮಾರ್ಕ್ಟ್ ಅನ್ನೋದು ಜರ್ಮನ್ ಭಾಷೆಯಲ್ಲಿ ಪವರ್ ಅಂತ. ಸೊ ನೀವು ನನ್ನ ಲೋಗೋ ನೋಡಿದ್ರೆ ಮಾರ್ಕ್ಟ್ ಮೇಲ್ಗಡೆ ಒಂದು ಸ್ಟಾರ್ ಬರುತ್ತೆ, ಎಂಟರ್ಟೈನ್ಮೆಂಟ್ಸ್ ಅಂತ ಬರುತ್ತೆ. ಇದು ಅಪ್ಪು ಸರ್ಗೆ ನೆನಪಿಗಾಗಿ ನಾನು ಅದನ್ನು ನನ್ನ ಓನ್ ಹೌಸ್, ಅಂದರೆ ಇನ್ ಹೌಸ್ ಅಂತ ನಾವು ಕರಿತಿಲ್ಲ, ಪ್ರೊಡಕ್ಷನ್ ಹೌಸು ಸ್ಟಾರ್ಟ್ ಮಾಡಿರೋದು ಮಾರ್ಕ್ಟ್ ಎಂಟರ್ಟೈನ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಹೊಸ ಪರಿಚಯದವ್ರಿಗೆ, ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡಬೇಕಂತ. ಸೊ ಇದರಿಂದ ಏನಂತಂದರೆ, ನನ್ನ ಸಿನಿಮಾದಲ್ಲಿ ಹೀರೋ ಗೋಪಾಲಕೃಷ್ಣ ಸರು, ದತ್ತಣ್ಣ ಸರ್, ಆಮೇಲೆ ಬಾಲರಾಜ್ ವಾಡಿ ಸರ್ ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲ ಯಾರ್ಯಾರು ಆಡಿಷನ್ ಮಾಡಿದ್ದಾರೆ ಅವ್ರಿಗೇನೆ, ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಟೀಮ್ ಏನಿದೆ ಅದನ್ನು ಅಷ್ಟೇ ಎಲ್ಲ ಹೊಸ ಪರಿಚಯದವ್ರಿಗೇ ಚಾನ್ಸ್ ಕೊಟ್ಟಿರೋದು ಸರ್. ಓಕೆ ಸರ್, ಈಗ ಯಾಕೆ ಅದನ್ನೇ ಅಪ್ಪು ಸರ್ ಹೆಸರು ಮಾಡಬೇಕು ಅಂತ ಅನಿಸ್ತು ನಿಮಗೆ? ಯಾವ ಥರ ಭೇಟಿ ಆಗಿದ್ದೀರಾ ಅವ್ರನ್ನ ನೀವು? ಇಲ್ಲ ಸರ್, ಅವ್ರನ್ನ ಭೇಟಿ ಆಗೋಕ್ಕೆ ಆಪರ್ಚುನಿಟಿ ಸಿಗಲಿಲ್ಲ ನನಗೆ. ಅವರು 29ನೇ ತಾರೀಕು ಹೋಗಿದ್ದು ನನಗೊಂಥರ ಮರೆಯೋದಾಗಿದ್ದ ದಿವಸ. ಸೊ ಅವ್ರನ್ನ ಮರಿಬಾರ್ದು ಅನ್ನೋದಕ್ಕೆ ನಾನು ಪ್ರೊಡಕ್ಷನ್ ಹೆಸ್ರನ್ನ ಅವ್ರ ಹೆಸ್ರನ್ನಲ್ಲೇ ಇಟ್ಕೊಂಡಿದ್ದು ನಾನು. ಯಾಕಂದರೆ ನನಗೆ ತುಂಬ ಆಸೆ, ನನಗೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಅವ್ರ ಜೊತೆ ಇದ್ಕೊಂಡೆ ನನ್ನ ಸಿನಿಮಾ ಕೆರಿಯರ್ನ ಸ್ಟಾರ್ಟ್ ಮಾಡಿದೆ. ಕತೆ ಬರೆಯೋದಕ್ಕೂ ನಾನು ಯಾವತ್ತೇ ಆದ್ರೂ ಬರೀಬೇಕಾದ್ರೆ ಅಪ್ಪು ಸರ್ನ ನೆನೆಸ್ಕೊಂಡು ಅವ್ರು ಬದುಕಿದಾಗಲೂ ಕೂಡ ಅವ್ರಿಗೆ ಅಂತಲೇ ಬರಿತಾ ಇದ್ದಿದ್ದು. ಸೊ ಅದರಿಂದ ನನಗೆ ಮಾಡೋಕ್ಕಾಗಿದ್ದಿದ್ದು ಒಂದೇ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಮಾರ್ಕ್ಡ್ ಎಂಟರ್ಟೈನ್ಮೆಂಟ್ ಅಂತ ಅವ್ರ ಹೆಸರು ಮಾಡಿದ್ರು. ಸರ್, ಹೇಳಿದ್ರು ಸ್ಟಾರ್ಟಿಂಗ್ ಬೆಂಗಳೂರಲ್ಲೇ ಓದಿದ್ದು ಅಂತ, ಮತ್ತು ಮೈಸೂರು ಯಾಕೆ? ಇಲ್ಲ ಸಾಕಷ್ಟು ಕಾಲೇಜುಗಳಿದ್ದು, ಮೈಸೂರಿಗೆ ಯಾಕೆ ಅಂತ? ಸರ್, ನಾನೊಬ್ಬ ನ್ಯಾಷನಲ್ ಲೆವೆಲ್ ಪ್ಲೇಯರ್. ನಾನು ಫುಟ್ಬಾಲ್, ಕ್ರಿಕೆಟ್, ಅಥ್ಲೆಟಿಕ್ಸಲ್ಲಿ ನ್ಯಾಷನಲ್ಸ್ ಎಲ್ಲ ಆಡಿದ್ದೀನಿ. ಸೊ ನಾನು ಮೈಸೂರಲ್ಲೇ ಓದಬೇಕು, ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಮೈಸೂರಿಗೆ ಮಹಾಜನಾಸ್ ಕಾಲೇಜ್ಗೆ ಹೋಗಿ ಸೇರಾದಮೇಲೆ ನನಗೆ ಗೊತ್ತಾಗಿದ್ದು, ನನ್ನ ಸೀನಿಯರ್ಸ್ಗಳೆಲ್ಲ, ತುಂಬ ಸೀನಿಯರ್ಸ್ಗಳೆಲ್ಲ ಸಿನಿಮಾ ರಂಗದಲ್ಲಿದ್ದವರು. ಹೆಸರುಗಳು ಹೇಳ್ಬೋದು ಅಂತಂದರೆ ನಾನು ಹೇಳ್ತೀನಿ. ಹುಚ್ಚ ಫಿಲಮ್ ಹೀರೋಯಿನ್ ರೇಖಾ ಅಂತ ಇದ್ದಾರೆ, ಅವರು ನನ್ನ ಸೂಪರ್ ಸೀನಿಯರ್. ಅದು ಬಿಟ್ಟರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್, ಅವರು ಅಷ್ಟೇ ನನ್ನ ಸೂಪರ್ ಸೀನಿಯರ್, ಅವರು ನಮ್ಮ ಕಾಲೇಜಲ್ಲೇ ಓದಿದ್ದು. ಅದು ಬಿಟ್ಟರೆ ನನ್ನ ಕ್ಲಾಸ್ಮೇಟ್, ನನ್ನ ಬ್ಯಾಚ್ಮೇಟ್ ಅಂತ ಅನ್ಬೋದು, ಅವಿನಾಶ್, ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಹೀರೋ, ಅವರು ಅಷ್ಟೇ ನನ್ನ ಮೈಸೂರಲ್ಲಿ ಮಹಾಜನಾಸಲ್ಲಿ ಓದಿದ್ದು. ಅದು ಬಿಟ್ಟರೆ ಇತ್ತೀಚೆಗೆ ಫೇಮಸ್ ಆಗಿರೋ ಸಿಂಗರ್ ಅನನ್ಯ, ಅವರು ಅಷ್ಟೇ ನನ್ನ ಜೂನಿಯರ್ ಅವರು ಆ್ಯಕ್ಚುಲಿ. ಅದು ಬಿಟ್ಟರೆ ಅಮೃತ ಅಯ್ಯಂಗಾರ್, ಅವರು ನನ್ನ ಜೂನಿಯರು. ಸೊ ಬೇರೆ ಬೇರೆ ಕಡೆಯಿಂದ ಬರೋರ್ಕಿಂತ ನನ್ನ ಕಾಲೇಜಲ್ಲಿ ಇಷ್ಟೊಂದು ಜನ ಸೆಲೆಬ್ರಿಟಿ ಇದ್ದಾರೆ ಅಂತಂದಾದ್ಮೇಲೆ ನನಗೊಂಥರ ಹೆಮ್ಮೆ. ನಾನು 2 ತಿಂಗಳಿಂದ ಮೈಸೂರಿಗೆ ಹೋಗಿದ್ದಾಗ ನಮ್ಮ ಕಾಲೇಜಲ್ಲಿ ನೋಡಿದಾಗ ಆನರ್ಸ್ ಬೋರ್ಡ್ ಅಂತ ಇದೆ, ಅಲ್ಲಿ ನನ್ನ ಫೋಟೋ, ಯಾಕಂದರೆ ನಾನು ನ್ಯಾಷನಲ್ಸ್ ಆಡಿರೋದು, ಇವ್ರುಗಳ ಫೋಟೋನೂ ಇತ್ತು. ಸೊ ನನ್ನನ್ನು ಅವ್ರ ಜೊತೆ ಫೋಟೋಗಳಲ್ಲಿ ಹಾಕಿದಾಗ ಒಂಥರ ಹೆಮ್ಮೆ ವಿಷಯನೇ ಇದು ಒಂಥರ. ಅದರಲ್ಲೂ ನಮ್ಮ ಮೈಸೂರಿಂದ, ನಮ್ಮ ಕಾಲೇಜಿಂದ ಇಷ್ಟು ಜನ ಇದ್ದಾರೆ ಸಿನಿಮಾ ರಂಗದಲ್ಲಿ ಅನ್ನೋದು ನಮಗೊಂಥರ ಖುಷಿನೇ. ಸರ್, ಈಗ ಈ ಸಿನಿಮಾದ ಕಥೆ ಈಗ ಶುರುವಾಯಿತು ಸರ್, ಇದು ಯಾವ ಬೇಸಿಕ್ ಮೇಲೆ ಒರಿಜಿನಲ್ ಬೇಸ್ ಆನ್ ಟ್ರೂ ಸ್ಟೋರಿನ ಯಾವ ಥರ ಅಂತ? ಸರ್, ಇದು ನಾನು ಆ್ಯಕ್ಚುಲಿ 2019ರಲ್ಲಿ ನಾನು ಅನ್ನಪೂರ್ಣದಲ್ಲಿ ಓದ್ಬೇಕಾದ್ರೆ ಒಂದು ಕಾಲೇಜ್ ಅಸೈನ್ಮೆಂಟ್ ಥರ ಕೊಟ್ಟಿದ್ದರು. ಸೊ ಆವಾಗ ನಾನು ಇದನ್ನು ಬರೆದಿದ್ದು, ಯಥಾಭವ ಅನ್ನೋದು ಒಂದು ಸಿನಾಪ್ಸಿಸ್ ಥರ, ಒಂದು ಸ್ಟೋರಿ ಥರ ಬರ್ಕೊಂಡಿದ್ದೆ. ಅದು ಶಾರ್ಟ್ ಫಿಲಮ್ಗೆ ಅಂತ ಅಂದ್ಕೊಂಡು. ಸೊ ಅದಾದಮೇಲೆ ಏನಾಯಿತು ಅಂದರೆ, ನನ್ನ ಕಾಲೇಜೆಲ್ಲ ಮುಗಿಸಾದ್ಮೇಲೆ ನಾನು ಬೆಂಗಳೂರಿಗೆ ಬಂದು ಕೆಲಸ ಹುಡುಕ್ತಾ ಇರ್ಬೇಕಾದ್ರೆ ನನ್ನ ಸ್ನೇಹಿತರುಗಳೆಲ್ಲ, ನಿಂದು ಈ ಕಥೆನೇ ಚೆನ್ನಾಗಿದೆಯಲ್ಲ, ರಿಯಲಿಸ್ಟಿಕ್ ಆಗಿದೆ, ಯಾಕೆ ನೀನು ಬರಿಬಾರ್ದು ಅಂತ ಹೇಳಿದಾಗ ನಾನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ 7 ದಿವಸದಲ್ಲಿ ನಾನು ಸ್ಕ್ರೀನ್ ಪ್ಲೇ ಮುಗಿಸಿದ್ದೆ ನಾನು. ಸೊ ನಾನು ನನ್ನ ಸರೌಂಡಿಂಗಲ್ಲಿ ಏನು ನಡೀತಾ ಇತ್ತು
ಆ ಥರ ಒಂದು ಕಥೆನ ತಗೊಂಡು ನಾನು ಬರೆದಿದ್ದು. ಸೊ ಇದೊಂಥರ ಫಿಕ್ಷನಲ್ ಸ್ಟೋರಿ, ಯಾವುದಕ್ಕೇ ರಿಲೇಟ್ ಆಗಿರಲ್ಲ. ಇದೊಂದು ನಿಜ ಘಟನೆ ಅಂತಲೂ ನಾನು ಹೇಳೋಕ್ಕೆ ಹೋಗಲ್ಲ, ಒಂದು ಫಿಕ್ಷನಲ್ ಟ್ರೂ ಸ್ಟೋರಿ ಅಂತ ಅನ್ಕೋಬೋದು, ಬೇಸ್ಡ್ ಆನ್ ಫಿಕ್ಷನಲ್ ಕಾನ್ಸೆಪ್ಟ್ಸ್. ಇವಾಗ ಈಗಿನ ಕಾಲದಲ್ಲಿ ಏನು ನಡೀತಾ ಇದೆ ಅದ್ರ ಪ್ರಕಾರ ಕತೆ ಇರೋದು ಸರ್ ಇದು. ಸರ್, ಈಗ ಒಂದು ಸಿನಿಮಾ ಅಂತ ಬಂದಾಗ ಸಾಕಷ್ಟು ಏರುಪೇರು ಇದ್ದೇ ಇರುತ್ತೆ. ಹೊಸಬ್ರು ಹಾಕೊಂಡು ಇವತ್ತು ಇದರಲ್ಲಿ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಬಟ್ ನೀವು ಯಾಕೆ ಹೊಸಬ್ರಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ? ಸರ್, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ದರ್ಶನ್ ಸರ್, ಶಿವಣ್ಣ, ಕಿಚ್ಚ ಸುದೀಪ್ ಸರ್, ರಕ್ಷಿತ್ ಸರ್, ರಿಷಬ್ ಸರ್, ಧ್ರುವ ಸರ್ಜಾ ಸರ್, ಮುರಳಿ ಅವರು, 7 ಜನ ಸೂಪರ್ ಸ್ಟಾರ್ಗಳು ಅಂತ ಅಂದ್ಕೊಂಡ್ರೆ ನಾವು ವರ್ಷಕ್ಕೊಂದೊಂದು ಸಿನಿಮಾ ಅಂತಂದ್ರೂ 7 ತಿಂಗಳಿಗೆ 7 ಸಿನಿಮಾ ಇತ್ತು. ಇನ್ನು 5 ಸಿನಿಮಾ ಜನಗಳಿಗೆ ನಾವು ಸಿನಿಮಾ ತೋರಿಸ್ಲೇಬೇಕು. ಹೊಸ ಪ್ರತಿಭೆಗಳಿಗೆ ನಾವು ಚಾನ್ಸ್ ಕೊಟ್ರೆ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಥಿಯೇಟ್ರ್ 2 ಅವರ್ಗೆ ಕೂತ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡಬೇಕು ಅಂತ. ನಾನು ಬೆಳೆದಿದ್ದ ಕಾಲದಲ್ಲಿ ತಿಂಗಳಿಗೆ 2 ಸಿನಿಮಾನಾರು ಬರೋದು ಚೆನ್ನಾಗಿರೋದು ನೋಡಬೇಕು ಅಂತ ನಾವು ಹೋಗ್ತಾಯಿದ್ವಿ. ಆವಾಗ ಟಿ ವಿ ಚಾನಲ್ಗಳು ಕಮ್ಮಿ ಇತ್ತು, ಡಿಜಿಟಲ್ ಕಮ್ಮಿ ಇತ್ತು, ಎಲ್ಲ ಕಮ್ಮಿ ಇತ್ತು. ಇವಾಗ ಎಲ್ಲ ಜಾಸ್ತಿ ಆಗಿರೋನು ಥಿಯೇಟ್ರಿಗೆ ಬರೋಲ್ಲ ಅಂತಾರೆ. ಒಂದು ಇನ್ನೊಂದೇನಂತಂದರೆ ನಾವು ಸೂಪರ್ ಸ್ಟಾರ್ಗಳದೇ ಫಿಲಮ್, ಯಾಕಂದರೆ ಧ್ರುವ ಸರ್ಜಾ ಸರ್, ರಕ್ಷಿತ್ ಶೆಟ್ಟಿ ಸರ್ ಅವರೆಲ್ಲ 2 ವರ್ಷಕ್ಕೆ ಒಂದು ಸತಿ ಒಂದು ಸಿನಿಮಾ ಮಾಡ್ತಾರೆ. ಹಂಗಾರೆ 5 ಸಿನಿಮಾ ಅಷ್ಟೇ ನಾವು ನೋಡಬೇಕಾಗಿರೋದ. ಕನ್ನಡ ಇಂಡಸ್ಟ್ರಿಗಳಿಗೆ ಇನ್ನೂ ಬೇಕು ಪ್ರತಿಭೆಗಳು. ಯಾವತ್ತು ಯಾರು ಎಲ್ಲಿರ್ತಾರಂತ ನಾವು ಹೇಳೋದಕ್ಕಾಗಲ್ಲ. ಅದರಿಂದ ರಾಕಿಂಗ್ ಸ್ಟಾರ್ ಯಶ್ ಅವರು 5 ವರ್ಷದಲ್ಲಿ 2 ಸಿನಿಮಾ ಮಾಡಿದ್ದಾರೆ. ಇವಾಗ 3 ವರ್ಷ ಆಯಿತು, ಒಂದು ಸಿನಿಮಾನೂ ಇಲ್ಲ. ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಸತಿನೂ ನಾವು ಹೊಂಬಾಳೆ ಫಿಲಮ್ಸು ಅಥವಾ ಸಲ್ಲಾರು, ಕಾಂತಾರ, ಚಾರ್ಲಿ ಈ ಥರ ಅಂತ ಅಂದ್ಕೊಂಡ್ರೆ 2 ವರ್ಷಕ್ಕೊಂದು ಸಿನಿಮಾ ನೋಡ್ಬೇಕಷ್ಟೇ ನಾವು. ಸರ್, ಈಗ ಸಾಕಷ್ಟು ಸಿನಿಮಾ ಬಂದಿದೆ, ಕೋಲ್ ಡ್ರಾಮಾ ಸೀರಿಯಲ್ ಕೂಡ ಬಂದಿದೆ, ಕೋಲ್ ಡ್ರಾಮಾ ಬಗ್ಗೆ ವೆಬ್ ಸೀರೀಸ್ ಕೂಡ ಬಂದಿದೆ. ಈಗ ಸಸ್ಪೆನ್ಸ್ಗಳಲ್ಲಿ ಹೆಂಗಾಗಿದೆ ಅಂದರೆ ವೆಬ್ ಸೀರೀಸ್ ಬರ್ತಿರೋದೇ ಬರೀ ಸಸ್ಪೆನ್ಸ್ ಇರೋರು. ಸಾಕಷ್ಟು ಸಿನಿಮಾಗಳು ಕೂಡ ಬರ್ತಾರೆ, ಕನ್ನಡದಲ್ಲಿ ಕೂಡ, ಕನ್ನಡ ಅಂತ ಎಲ್ಲ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ಎಲ್ಲದಕ್ಕೂ ವಿಭಿನ್ನ ಅಂತ ಯಾಕೆ ಹೇಳ್ತೀನಿ ನಿಮ್ಮ ಸಿನಿಮಾ? ಸರ್, ನಾನು ಒಂದು ಹೇಳ್ತೀನಿ ನೋಡಿ, ನಾನು ಆವಾಗಲೇ ಹೇಳಿರೋ ಹಾಗೆ ರಿಯಲಿಸ್ಟಿಕ್ಕಾಗಿ ಬರುತ್ತೆ. ಇದು ನಿಜ ಘಟನೆ ಅಲ್ಲ, ರಿಯಲಿಸ್ಟಿಕ್ಕಾಗಿ ಈಗಿನ ಕಾಲದಲ್ಲಿ ಏನು ನಡೀತಿದೆ ಅದನ್ನು ನಾನು ತೋರ್ಸೋದಕ್ಕೆ ಹೋಗಿದ್ದೀನಿ. ಇನ್ನೊಂದೇನಂತಂದರೆ, ನಾನು ಸ್ಟಾರ್ ಬೇಕು ಅಂತಂದರೆ ಯಾರನ್ನಾರ ಮಾಡ್ಬೋದಾಗಿದ್ದು. ಇದರೊಳಗೆ ಕಥೆನೇ ಹೀರೋ. ಮತ್ತು ಇನ್ನೊಂದೇನಂದರೆ 2022-23 ಏನು ನಡೀತಿದೆಯೋ ಅದ್ರ ಪ್ರಕಾರ ನಾವು ಹೋಗಿರೋದು. ಸೊ ನಿಮಗೊಂದು ಕುತೂಹಲ ಕೊಡುತ್ತೆ. ನನಗೆ ಸುಮಾರು ಜನ ಕೇಳಿದ್ರು, ಸೌಜನ್ಯ ಕೇಸ್ಗೆ ಏನಾರ ಇದು ಸಂಬಂಧ ಇದೆಯಾ ಹಾಗೆ ಹೀಗೆ ಅಂತ. ನಾನು ಆನೆಸ್ಟಾಗಿ ಹೇಳ್ತೀನಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಒಂದು ಪ್ಯಾಟರ್ನ್ ಅಂತ ಇದೆ, ಆ ಪ್ಯಾಟರ್ನಲ್ಲಿ ಹೋಗುತ್ತೆ ಸಿನಿಮಾ. ನೀವು ಸುಮಾರು ಇನ್ಸಿಡೆಂಟ್ಗಳಿಗೆ ನೀವು ಕನೆಕ್ಟ್ ಆಗ್ಬೋದು ಈ ಸಿನಿಮಾ ನೋಡಿದ್ರೆ. ಇದು ಹಿಂಗೆ, ಇದು ಈ ಥರ ಅಂತ ಒಂದು ಕನ್ನಡ ಆಡಿಯನ್ಸ್ಗಳಿಗೆ ಏನು ಕೊಡಬೇಕು ಆ ಪ್ರಯತ್ನ ನಾನು ಮಾಡಿದ್ದೀನಿ. ಅದೇ ಥರ ಬಂದಿದೆ ಸಿನಿಮಾ. ಇನ್ನೇನು ಅತಿ ಶೀಘ್ರದಲ್ಲೇ ರಿಲೀಸ್ ಆದಾಗ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ವರ್ಡಿಕ್ಟೇ ನಮ್ಮನ್ನ ಗೆಲ್ಸೋದು ಇಲ್ಲ ಸೋಲ್ಸೋದು. ಸೊ ನಾನು ಹೇಳಿರೋದು ಸರಿನಾ ತಪ್ಪಾ ಅಂತ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಸರ್, ಈಗ ಏನು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಏನು ನಡೀತಾ ಇದೆ ಇವತ್ತು ವ್ಯವಸ್ಥೆ, ಅದ್ರ ಬಗ್ಗೆನೇ ಸಿನಿಮಾ ಇದೆಯಾ ಯಾವ ಥರ ಅಂತ? ಇವತ್ತು ಸೋಷಿಯಲ್ ಮೀಡಿಯಾ ಬೇರೆ ಥರನೇ ಹೋಗ್ಬಿಡ್ತೀವಿ. ಇವತ್ತು ನೀವು ನೋಡಿದ ಪ್ರಕಾರ ಇವತ್ತು ಹೇಗಾಗಿದೆ ಅಂದರೆ ಅದು ನಿಮಗೆ ಗೊತ್ತು ಯಾವ ಥರ ಇದೆ ಅಂದರೆ. ಸೊ ಇದ್ರ ಬೇಸ್ ಮೇಲೆ ಮಾಡಿದಿರೋ ಕಥೆನಾ ಅಂತ? ಇಲ್ಲ ಸರ್, ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರನೇ. ನಾನು ಕಾಲೇಜಲ್ಲಿದ್ದಾಗ ಬರೆದಾಗ ನನ್ನ ಒಂದು ಫಿಕ್ಷನ್, ನನ್ನ ಯೋಚನೆಯಲ್ಲಿ ನಾನು ಬರೆದಿದ್ದ ಕಥೆನ. ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಆದರೆ ಸುಮಾರು ಜನ ಕಂಪೇರ್ ಮಾಡ್ತಾ ಇದ್ದಾರೆ, ಇದು ಹಾಗೆ ಇದು ಹೀಗೆ ಅಂತ. ನಾನೇನಂತಾನೆ, ನಾನು ಸಿಕ್ಕಾಪಟ್ಟೆ ನ್ಯೂಸ್ ನೋಡ್ತೇನೆ, ನ್ಯೂಸ್ ಪೇಪರ್ಗಳು, ನ್ಯೂಸ್ ಆರ್ಟಿಕಲ್ ಇದನ್ನೆಲ್ಲ. ಸೊ ನನಗೇನು ಜಗತ್ತು ಸೌತ್, ನಮ್ಮ ಕರ್ನಾಟಕ, ತಮಿಳ್ನಾಡು, ಕೇರಳ, ತೆಲಂಗಾಣ ಈ ಥರದನ್ನೆಲ್ಲ ನ್ಯೂಸ್ಗಳೆಲ್ಲ ನೋಡ್ತಿರೋದ್ರಿಂದ ಈ ಕಡೆ ಏನು ಆದರೆ ಏನಾಗುತ್ತೆ ಅನ್ನೋದರಿಂದ ತಗೊಂಡು ನಾನು ಬರೆದಿರೋದು ಹೊರತು ನಾನು ಯಾವುದಕ್ಕೂ ರಿಲೇಟ್ ಮಾಡ್ಕೊಂಡಿಲ್ಲ. ಬಟ್ ಇಟ್ಸ್ ಅ ಫಿಕ್ಷನಲ್ ಸ್ಟೋರಿ ಅಂದಂಗೆ ಫಿಕ್ಷನಲ್ ಅಷ್ಟೇ. ಇದು ಹಿಂಗಾಯಿತು, ಹಿಂಗಾದರೆ ಹೆಂಗಿರುತ್ತೆ ಅಂತ ನಾವು ಬರ್ಕೊಂಡು ಹೋಗಿರೋದು ಸರ್. ಅದನ್ನು ಅನಿಸಿಕೆ ಪ್ರಕಾರ ಏನಂತಂದರೆ, ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಏನೂ ಇಲ್ಲ. ಕಂಟೆಂಟ್ ಚೆನ್ನಾಗಿದ್ರೆ ಜನಗಳು ಬಂದು ನೋಡ್ತಾರೆ, ಆಶೀರ್ವದಿಸ್ತಾರೆ. ಸೊ ನನಗೇನಂತಂದರೆ, ನಾನು ಕತೆನ ನಂಬಿದ್ದೀನಿ. ನಾನು ಏನು ಕಷ್ಟಪಟ್ಟು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾನು ಸಿನಿಮಾನ ಕೊನೆ ಸ್ಟೇಜಿಗೆ ತಂದು ನಾನು ರಿಲೀಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ ನನ್ನ ಟೀಮ್ ಮೇಲೆ ಇದ್ದಿದ್ದು ನಂಬಿಕೆ, ನನ್ನ ಆರ್ಟಿಸ್ಟ್ ಆಗಿರ್ಬೋದು, ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರ ಮೇಲೆ ಇದ್ದಿದ್ದು ನಂಬಿಕೆಯಿಂದ ನಾವು ದುಡ್ಡು ಹಾಕಿ ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ನಮಗೆ ಗೆಲ್ಲಿಸ್ತಾರೆ ಜನಗಳು ಅಂತ ಕಾನ್ಫಿಡೆಂಟ್ ಆಗಿದ್ದೀವಿ ನಾವು. ಅದಕ್ಕೆ ಅವತ್ತೊಂದು ದಿವಸನೇ ರಿಲೀಸ್ ಮಾಡ್ತಾ ಇರೋದು ಸರ್. ಸರ್, ಈಗ ಹೋಮ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮದು ಈ ನೋಡ್ಬೋದು ನೀವು, ಹೊಸಬ್ರು ಅಂದರೆ ಸ್ವಲ್ಪ ಥಿಯೇಟ್ರು ಕಡಿಮೆ ಸಿಗುತ್ತೆ,
ಆ ಶೋಸ್ಗಳು ಕಡಿಮೆ ಸಿಗುತ್ತೆ. ಅಂದರೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಕೂಡ ಸಿಕ್ಕಿದ್ರು ಯಾವುದೋ ಒಂದು ಬೇರೆ ಟೈಮಲ್ಲಿ ಕೊಡ್ತಾರೆ, ಅಂದರೆ ಜನ ಬರ್ದೇ ಇರೋ ಟೈಮಲ್ಲಿ ಮಾರ್ನಿಂಗ್ ಶೋ ಕೊಟ್ಬಿಡ್ತಾರೆ, ಇಲ್ಲ ರಾತ್ರಿ 9 ಗಂಟೆ ಶೋ ಕೊಟ್ಬಿಡ್ತಾರೆ. ಆ ಟೈಮ್ ಯಾರು ಜನಗಳು ಬರಲ್ಲ. ಸೊ ಇದ್ರ ಬಗ್ಗೆ ಯಾವ ಥರ ಯೋಚನೆ ಮಾಡಿದ್ದಾರೆ ನೀವು ಅಂತ? ಸರ್, ಇದ್ರ ಬಗ್ಗೆ ನಾನೇನು ಇದರಲ್ಲಿ ಹೊಸಬ ಅಂತಲೂ ಹೇಳೋಕ್ಕಾಗಲ್ಲ, ಹಳುಬ ಅಂತಲೂ ಹೇಳೋಕ್ಕಾಗಲ್ಲ. ನಮ್ಮ ಪ್ರಯತ್ನ ನಮ್ಮದಿದೆ ಸರ್. ಯಾಕಂದರೆ ನಾನು ಇದಕ್ಕೋಸ್ಕರನೇ ನಾನೊಂದು ಪ್ರೀಮಿಯರ್ ಶೋ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಆಡಿಯನ್ಸ್ಗಳನ್ನ ಕರೆಸಿ ಡಿಸ್ಟ್ರಿಬ್ಯೂಟರ್ಗಳಿಗೂ ತೋರಿಸ್ಬಿಟ್ಟು ಆಮೇಲೆ ನಾನು ರಿಲೀಸ್ಗೆ ಪ್ಲ್ಯಾನ್ ಮಾಡಿರೋದು. ಸೊ ಅದ್ರ ಪ್ರಕಾರ ಅವ್ರು ನೋಡಾದ್ಮೇಲೆ ಅವ್ರ ಡಿಸಿಷನ್ ಸರ್, ನನಗೆ ಥಿಯೇಟ್ರ್ ಕೊಡ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಯಾಕಂದರೆ ನನಗೆ ಇವಾಗ ಅಟ್ ಪ್ರೆಸೆಂಟ್ ಇರಬೇಕಾದ್ರೆ ಒಂದು 50 ಸ್ಕ್ರೀನ್ಗಳು ಸಿಗ್ತಾ ಇದೆ. ನಂಗೆ ಮೋರ್ ದೆನ್ ಎನಫ್ ಅಂತ ಅನ್ನಿಸ್ತು. ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನು ಟಗರುಪಾಳ್ಯದವ್ರದ್ದೇ ತೊಗೊಂಡ್ರೆ ಫಸ್ಟ್ ದಿವಸ ಕಮ್ಮಿ ಇತ್ತು ಸ್ಕ್ರೀನ್ಸು. ಯಾವಾಗ ಹಿಟ್ ಆಯಿತು ಅಂತ ಗೊತ್ತಾಗಿದ ತಕ್ಷಣ 40ರಿಂದ 50 ಸ್ಕ್ರೀನ್ಸ್ಗಳು ಜಾಸ್ತಿ ಆಯಿತು. ಸೊ ನನಗೇನು 4 ಅವರ್ ಕಾಯ್ಬೇಕಷ್ಟೇ. 4 ಅವರ್ಲಿ ಸಿನಿಮಾದ ಏನು ಅಂತ ಗೊತ್ತಾಗುತ್ತೆ. 4 ಅವರ್ ಆದಮೇಲೆ ನಂದು ಕಮ್ಮಿ ಆದರೂ ಆಗ್ಬೋದು, ಜಾಸ್ತಿ ಆದರೂ ಆಗ್ಬೋದು. ಸೊ ಅದೆಲ್ಲ ಫಿಂಗರ್ ಕ್ರಾಸ್ಡ್. ಜನಗಳೇನಾರ ಆಶೀರ್ವದಿಸಿದ್ರೆ ನಂಗೆ 50 ಇದ್ದಿದ್ದು 500 ಆಗ್ಬೋದು, 100 ಆಗ್ಬೋದು, ಇಲ್ಲ 1 ಕಾರು ಬಂದು ನಿಂತ್ಕೋಬೋದು. ಸೊ ಈಗ ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು ಅಂತ ಜನಗಳು? ನನ್ನ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ, ನನ್ನ ಸಿನಿಮಾ ಅಂತಂದರೆ ಮೊದಲನೇದಾಗಿ ಹೊಸ ಪ್ರತಿಭೆಗಳಿಗೆ ಆಪರ್ಚುನಿಟಿ ಕೊಟ್ಟಿದ್ದೀನಿ, ಸರಿನಾ? ಟೆಕ್ನಿಷಿಯನ್ಗಳಿಗೆ ಆಪರ್ಚುನಿಟಿಗಳು ಕೊಟ್ಟಿದ್ದೀನಿ. ನೀವು ಆಶೀರ್ವದಿಸಿದ್ರೆ ನಾವೊಂದು 200 ಜನ ಕೆಲಸ ಮಾಡಿರೋದ್ರಿಂದ 200 ಫ್ಯಾಮ್ಲಿಗಳು ಬೆಳಿಬೋದು, 200 ಜನಕ್ಕೆ ಕೆಲಸಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಮತ್ತು ಇನ್ನೊಂದೇನೆಂದರೆ ಇದು ರಿಯಲಿಸ್ಟಿಕ್ ಆಗಿರೋದ್ರಿಂದ ನಿಮಗೊಂದು ಓಕೆ ಜಡ್ಜ್ಮೆಂಟ್ ಯಾವ ಥರ ತೊಗೋಬೇಕನ್ನೋದನ್ನು ನಿಮಗೆ ಆನ್ಸರ್ ಕೊಡುತ್ತೆ. ನನ್ನ ಸಿನಿಮಾ ನೋಡಿದ್ರೆ ಓಕೆ ಇದು ಈ ಥರ, ನಾವು ಈ ಥರ ಡಿಸಿಷನ್ ತೊಗೋಬೋದು, ಇದು ಹಿಂಗಾಗಿರ್ಬೋದು, ಇದು ಹಂಗಾಗಿರ್ಬೋದು ಅಂತ. ಯಾಕಂದರೆ ನಾವು ಹೂವು ಜಾಸ್ತಿ ಇರ್ತೀವಿ. ಬಟ್ ನನ್ನ ಸಿನಿಮಾ ನೋಡಾದ್ಮೇಲೆ ನೀವೊಂದು ಸರ್ಟನ್ ಫ್ಯಾಕ್ಟ್ಸ್ಗಳಿಗೆ ನೀವೊಂದು ಡಿಸಿಷನ್ ತೊಗೋಬೋದು, ಡಿಸಿಷನ್ ಮೇಕರ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಸೊ 26 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರ ಅಭಿಮಾನಿ ದೇವರು ನಮಗೆ? ಅಭಿಮಾನಿ ದೇವರುಗಳು ನೀವು ನನ್ನ ಆಶೀರ್ವದಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ತುಂಬ ಒಳ್ಳೊಳ್ಳೆ ಚಿತ್ರಗಳು ಮುಂದಕ್ಕೆ ನೋಡೋ ಅವಕಾಶ ಸಿಗುತ್ತೆ. ಗೆಲ್ಲಿಸ್ತಿರೋ ಸೋಲ್ತಿರೋ ಅದಂತೂ ಸೈಡಿಗೆ ಬಿಟ್ಟರು ಕೂಡ ನಾನು ನಿಮಗೆ ಇನ್ನೊಂದು 5 ವರ್ಷದಲ್ಲಿ ಪ್ರಾಮಿಸ್ ಮಾಡ್ತೀನಿ, ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡೋ ಥರ ಆವಾಗಲೇ ಮಾಡ್ತಾಯಿದ್ದಾರೆ, ಇನ್ನೂ ತಿರುಗಿ ನೋಡೋ ಥರ ಖಂಡಿತವಾಗಿ ಮಾಡೇ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ಮ ತುಂಬ ಖುಷಿ ಆಯಿತು. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್, ಮತ್ತು ಸಕ್ಸಸ್ ಮೆಡಲ್ ಸಿಗೋಣ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.